ಜೈ ಭೀಮ್. ಶಾಂತಿಯ ತೋಟವಾಗಿದ್ದ ಬಾಗಲಕೋಟೆಯಲ್ಲಿ ಈಗ ಅಶಾಂತಿಯ ಕಿಡಿ ಹೊತ್ತಿಕೊಂಡಿದೆ. ಶಿವಾಜಿ ಜಯಂತಿಯ ಮೆರವಣಿಗೆಯ ವೇಳೆ ನಡೆದ ಕಲ್ಲು ತೂರಾಟ ಕೇವಲ ಕಿಡಿಗೇಡಿಗಳ ಕೃತ್ಯವೇ ಅಥವಾ ಇದರ ಹಿಂದೆ ದೊಡ್ಡ ರಾಜಕೀಯ ಷಡ್ಯಂತ್ರ ಅಡಗಿದೆಯೇ? ಯಾರ ಲಾಭಕ್ಕಾಗಿ ಈ ಗಲಭೆ ಸೃಷ್ಟಿಸಲಾಗುತ್ತಿದೆ? ಬಾಗಲಕೋಟೆಯಲ್ಲಿ ನಡೆದ ಈ ಅಹಿತಕರ ಘಟನೆ ಅತ್ಯಂತ ಖಂಡನೀಯ. ಆದರೆ ಮೇಲ್ನೋಟಕ್ಕೆ ಇದು ಕೇವಲ ಕಲ್ಲು ತೂರಾಟದಂತೆ ಕಂಡರೂ ಇದರ ಹಿಂದೆ ಸಮಾಜದ ಶಾಂತಿ ಕದಡುವ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಶಕ್ತಿಗಳ ದೊಡ್ಡ ಸಂಚು ಅಡಗಿರುವ ಸಂಶಯ ವ್ಯಕ್ತವಾಗುತ್ತಿದೆ. ಈ ಗಲಭೆಯಿಂದ ಲಾಭ ಯಾರಿಗೆ? ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ಕಿಡಿ ಹೊತ್ತಿಸಿದರೆ ಅದರ ನೇರ ಲಾಭ ಯಾರಿಗೆ ಸಿಗುತ್ತದೆ ಎಂಬುದು ಇಡೀ ದೇಶಕ್ಕೆ ತಿಳಿದಿದೆ. ಚುನಾವಣೆಗಳ ಹೊಸ್ತಿಲಲ್ಲಿ ಅಥವಾ ರಾಜಕೀಯ ಧ್ರುವೀಕರಣದ ಅಗತ್ಯವಿರುವಾಗ ಇಂತಹ ಘಟನೆಗಳು ಮರುಕಳಿಸುತ್ತಿರುವುದು ಕೇವಲ ಕಾಕತಾಳೀಯವಲ್ಲ. ಸಮಾಜವನ್ನು ಧಾರ್ಮಿಕ ಆಧಾರದ ಮೇಲೆ ವಿಭಜಿಸಿ ವೋಟ್ ಬ್ಯಾಂಕ್ ಭದ್ರಪಡಿಸಿಕೊಳ್ಳುವ ತಂತ್ರ ಇದರ ಹಿಂದಿರುವ ಸಾಧ್ಯತೆ ಇದೆ. ಜನರ ಗಮನವನ್ನು ಬೇರೆಡೆಗೆ ಸೆಳೆಯುವುದು ಈ ಸಂಚಿನ ಭಾಗ ಕೂಡ ಆಗಿರಬಹುದು. ಇನ್ನು ಮುಖ್ಯವಾಗಿ ಹಿಂದೂ ಇಸ್ಲಾಂ ಫೋಬಿಯಾವನ್ನು ಬಳಸಿಕೊಂಡು ರಾಜಕೀಯ ಬೆಳೆ ಬೇಯಿಸಿಕೊಳ್ಳುವ ಶಕ್ತಿಗಳು ಸಕ್ರಿಯವಾಗಿವೆ. ಸೌಹಾರ್ದತೆಯಿಂದ ಬದುಕುತ್ತಿರುವ ಜನರ ನಡುವೆ ವಿಷ ಬಿತ್ತುವ ಈ ವಿಷಕಾರಿ ರಾಜಕಾರಣದ ಬಗ್ಗೆ ಜನತೆ ಎಚ್ಚೆತ್ತುಕೊಳ್ಳಬೇಕಿದೆ. ಈಗ ಸಾರ್ವಜನಿಕರ ಆಗ್ರಹ ಒಂದೇ, ಕೇವಲ ಕಲ್ಲು ತೂರಿದವರನ್ನು ಬಂಧಿಸಿದರೆ ಸಾಲದು. ಈ ಕಿಡಿಗೇಡಿಗಳಿಗೆ ಪ್ರಚೋದನೆ ನೀಡಿದವರು ಯಾರು? ಈ ಘಟನೆಯ ಹಿಂದಿರುವ ಆ ಮಾಸ್ಟರ್ ಮೈಂಡ್ಗಳು ಯಾರು? ಸರ್ಕಾರ ಕೂಡಲೇ ತ್ವರಿತ ತನಿಖೆ ನಡೆಸಿ ಸಮಾಜದ ಶಾಂತಿ ಕದಡುತ್ತಿರುವ ಆ ದೊಡ್ಡ ಶಕ್ತಿಗಳನ್ನು ಸಾರ್ವಜನಿಕವಾಗಿ ಬಯಲಿಗೆಳೆಯಬೇಕಿದೆ. ಅಲ್ಲಿಯವರೆಗೆ ಜನತೆ ಶಾಂತಿ ಮತ್ತು ಸಂಯಮ ಕಾಪಾಡಿಕೊಳ್ಳುವುದು ಅತಿ ಮುಖ್ಯ.